ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ರಾಣಾ ಮಾತಾಡ್ತಾ ಇರೋದು. ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಚಲನಚಿತ್ರ ಬಗ್ಗೆ ರಿವ್ಯೂ ಮಾಡಿದ್ದೀನಿ ಆಲ್ರೆಡಿ. ಸಿಕ್ಕಾಪಟ್ಟೆ ಮೂವಿ ಟ್ವಿಸ್ಟು ಸಸ್ಪೆನ್ಸ್ ಮೂವಿ ಸಿಕ್ಕಾಪಟ್ಟೆ ಬರ್ತಾಯಿದೆ. ಅದರಲ್ಲಿ ಒಂದು ರುದ್ರ ಗರುಡ ಪುರಾಣ. ಹೆಸರೇ ವಿಚಿತ್ರವಾಗಿದೆ ಅಲ್ವಾ, ಸಖತ್ತಾಗಿದೆ. ಟೈಟಲೇ ಇಷ್ಟಿದೆ ಇರಬೇಕಾದ್ರೆ ಮತ್ತು ಮೂವಿ ಹೆಂಗಿರ್ಬೋದು. ಮತ್ತು ಇದೇ ತಿಂಗಳು ರಿಲೀಸ್ ಆಗುವಂಥ ರುದ್ರ ಗರುಡ ಪುರಾಣ ಚಿತ್ರದ ಸಸ್ಪೆನ್ಸು ಥ್ರಿಲ್ಲರ್ ಸಿಕ್ಕಾಪಟ್ಟೆ ಇದೆ ಮೂವಿ. ಏನಪ್ಪ ಅಂದರೆ ಚಿತ್ರದ ಒಂದೇ ಸ್ಟೋರಿ ಹೇಳ್ಬೇಕಪ್ಪ ಅಂತಂದರೆ, ಮುಖ್ಯಮಂತ್ರಿಯವರ ಮಗ ಮನು ಅನ್ನೊಬ್ಬನು ಕಿಡ್ನ್ಯಾಪ್ ಆಗಿರ್ತಾನೆ. ಅವನು ಯಾವ ಥರ ಕಿಡ್ನ್ಯಾಪ್ ಆದ ಅಥವಾ ಡೆಡ್ ಆದನೋ ಅಥವಾ ಸತ್ವ ಅನ್ನೋದು ಚಿತ್ರದ ಸುತ್ತುವರೆ ಫುಲ್ ಫಿಲ್ಮಲ್ಲಿ ಅದೇ ಇದೆ. ಕ್ಲೈಮ್ಯಾಕ್ಸ್ವರೆಗೂ ಅದೇ ಇದೆ. ರುದ್ರ ಗರುಡ ಪುರಾಣ ಪೊಲೀಸು ಯಾವ ಥರ ಇದನ್ನು ತನಿಖೆ ಮಾಡ್ತಾರೆ, ಯಾವ ಥರ ಇದು ಮಾಡ್ತಾರೆ ಅಂತಂದು ಚಿತ್ರದ ಒಂದು ಸಾರಾಂಶ. ಈ ಚಿತ್ರದಲ್ಲಿ ಲೀಡ್ ಆ್ಯಕ್ಟರ್ ಆಗಿ ಮಾಡ್ತಿರೋರು ರಿಷಿಯವರ ಫಿಲ್ಮ್ ಬಗ್ಗೆ ನೀವು ಆಲ್ರೆಡಿ ಗೊತ್ತಿದೆ. ಸಿಕ್ಕಾಪಟ್ಟೆ PRK ಫಿಲ್ಮಲ್ಲಿ ಆಲ್ರೆಡಿ ಫಿಲ್ಮ್ ಮಾಡಿದ್ದಾರೆ. ಮತ್ತು ರಿಷಿಯವರ ಆ್ಯಕ್ಟಿಂಗ್ ಮಾತ್ರ ಬೇರೆ ಲೆವೆಲ್ ಗುರು. ಚಿಂದಿ ಫ್ಯೂಚರ್ ಸ್ಟಾರ್ ಆಗುವಂಥ ಎಲ್ಲ ಲಕ್ಷಣಗಳು ಇವರಲ್ಲಿದೆ. ಮತ್ತು ಪ್ರಿಯಾಂಕಾ ಅನ್ನೋರು ಈ ಚಿತ್ರದಲ್ಲಿ ಹೀರೋಯಿನಿಯಾಗಿ ಮಾಡ್ತಿದ್ದಾರೆ. ಚಿತ್ರದ ಮೇನ್ ಆ್ಯಕ್ಟರ್ ಆಗಿ ವಿನೋದ್ ಆಳ್ವಾ ಅವರು, ಅಂದರೆ ಲೆಜೆಂಡ್ರಿ ಆ್ಯಕ್ಟರ್ ವಿನೋದ್ ಆಳ್ವಾ ಅವರು ಕೂಡ ಈ ಚಿತ್ರದಲ್ಲಿ ಮೇನ್ ಆಗಿ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ. ಡೈರೆಕ್ಟರ್ ಬಂದುಬಿಟ್ಟು KS ನಂದೀಶ್ ಅಂದ್ಬಿಟ್ಟು, ಮತ್ತು ಚಿತ್ರದ ಪ್ರೊಡ್ಯೂಸರ್ ಬಂದುಬಿಟ್ಟು ಅಶ್ವಿನಿ ವಿಜಯ್ ಅಂದ್ಬಿಟ್ಟು. ರುದ್ರ ಗರುಡ ಪುರಾಣ ಚಿತ್ರದ ಮೇಲೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇದೆ. ಯಾಕಪ್ಪ ಅಂತಂದರೆ ಇದು ರಿಷಿಯವರ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡೋಂಥ ಮೂವಿ ರುದ್ರ ಗರುಡ ಪುರಾಣ ಚಿತ್ರ. ಈ ಚಿತ್ರದಲ್ಲಿ ಸಸ್ಪೆನ್ಸು ಥ್ರಿಲ್ಲರ್ ಸಿಕ್ಕಾಪಟ್ಟೆ ಇದೆ. ಮೇನ್ ಆಗಿ ಈ ಚಿತ್ರದಲ್ಲಿ ರಿಷಿಯವರು ಪೊಲೀಸ್ ಪಾತ್ರಧಾರಿ ಆಗಿ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ. ಇದೇ ತಿಂಗಳ ಫಿಲ್ಮ್ ರಿಲೀಸ್ ಆಗುತ್ತೆ. ದಯವಿಟ್ಟು ಯಾರು ಈ ಚಲನಚಿತ್ರವನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ರುದ್ರ ಗರುಡ ಪುರಾಣ ಚಿತ್ರ ಸಸ್ಪೆನ್ಸು. ಯಾಕಪ್ಪ ಅಂದರೆ ಸಿಕ್ಕಾಪಟ್ಟೆ ಸಸ್ಪೆನ್ಸ್ ಮೂವಿ ಬರ್ತಾಯಿದೆ ಕನ್ನಡ ಇಂಡಸ್ಟ್ರಿಲಿ. ತೊಗೊಂಡೋಗಿ ತೆಲುಗು ತಮಿಳ್ದವರು ಆಲ್ರೆಡಿ ರಿಮೇಕ್ ಮಾಡ್ಕೊತಾನೂ ಇದ್ದಾರೆ. ಸಿಕ್ಕಾಪಟ್ಟೆ ಮೂವಿ ರಿಮೇಕ್ ಮಾಡ್ತಿದ್ದಾರೆ. ಅದರಲ್ಲೂ ರುದ್ರ ಗರುಡ ಪುರಾಣ ಚಿತ್ರ ಒಂದು ರಿಮೇಕ್ ಆಗುತ್ತೆ ಅಂತ ಅನ್ಕೋತೀನಿ ಬೇರೆ ಇಂಡಸ್ಟ್ರಿಗೆ. ಆ ನಮೂನೆ ಹೈಟ್ ಕ್ರಿಯೇಟ್ ಆಗಿದೆ ಫಿಲಮ್ದು. ರಿಷಿ ಅವರ ಆ್ಯಕ್ಟಿಂಗ್ ಬಗ್ಗೆ ಬೇರೆ ಮಾತಿಲ್ಲ. ಪೊಲೀಸ್ ಪಾತ್ರಧಾರಿಗೆ ಸಿಕ್ಕಾಪಟ್ಟೆ ಫಿಲ್ಮ್ ಮಾಡಿದ್ದಾರೆ. ಈ ಚಿತ್ರ ಸಾಕಷ್ಟು ಯಶಸ್ಸನ್ನು ಕಾಣ್ತಾರೆ ಅಂತ ನಾನು ಅನ್ಕೋತೀನಿ. ಇದೇ ತಿಂಗಳ ಚಲನಚಿತ್ರ ರಿಲೀಸ್ ಆಗುತ್ತೆ. ದಯವಿಟ್ಟು ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಕನ್ನಡ ಚಲನಚಿತ್ರವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಹೇಳ್ತೀನಿ. ಮತ್ತು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ನಿಮ್ಗೇನು ಅನಿಸುತ್ತೋ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಕೂಡ ಮಾಡಿ. ಜೈ ಕರ್ನಾಟಕ, ಮತ್ತು ನಮಸ್ಕಾರ.